ರಾಜ್ಯ ರಾಜಕೀಯದಲ್ಲೀಗ ಎಂಎಲ್ಸಿ ಚುನಾವಣೆಯ ಕಾವು ಗರಿಗೆದರಿದೆ. ಪರಿಷತ್ ಸದಸ್ಯರ ಆಯ್ಕೆ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಒಮ್ಮತ ಮೂಡದ ಕಾರಣ ಬೆಂಗಳೂರಿಗೆ ಆಗಮಿಸಿದ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಸಭೆ ನಡೆಸಿ ಸದಸ್ಯರ ಆಯ್ಕೆ ಅಂತಿಮಗೊಳಿಸುವುದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರ ಮುಂದೆ ಸಿಎಂ ಡಿಸಿಎಂ ಇಟ್ಟ ಬೇಡಿಕೆಗಳು ಏನೇನು, ಯಾವ ಸದಸ್ಯರ ಹೆಸರನ್ನ ಪರಿಷತ್ಗೆ ಸೂಚನೆ ಮಾಡಿದ್ದಾರೆ ನೋಡೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಜೊತೆ ಹೈಕಮಾಂಡ್ ನಾಯಕರ ಚರ್ಚೆ. ಎಂಎಲ್ಸಿಗಳ ಆಯ್ಕೆ ವಿಚಾರವಾಗಿ ಹೈಕಮಾಂಡ್ ನಾಯಕರಿಂದ ಅಂತಿಮ ನಿರ್ಧಾರ. ವಿಧಾನ ಪರಿಷತ್ನಲ್ಲಿ ಖಾಲಿಯಾಗಿರುವ 4 ಸದಸ್ಯರ ಆಯ್ಕೆ ವಿಚಾರ ಕಾಂಗ್ರೆಸ್ನಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ತಮ್ಮ ಬೆಂಬಲಿತ ಹುರಿಯಾಳುಗಳನ್ನ ಕಣಕ್ಕೆ ಇಳಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಭಾರೀ ಸ್ಪರ್ಧೆಯೇ ಏರ್ಪಟ್ಟಿತ್ತು. ಈ ವಿಚಾರದಲ್ಲಿ ಉಭಯ ನಾಯಕರ ನಡುವೆ ಒಮ್ಮತವೇ ಮೂಡದಂತಾದಾಗ ಕೈ ಹೈಕಮಾಂಡ್ ಈಗ ಅಖಾಡಕ್ಕೆ ಇಳಿದಿದೆ. ಕಳೆದ ರಾತ್ರಿ ಡಿಸಿಎಂ ಡಿಕೆಶಿ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಪರಿಷತ್ ಸದಸ್ಯರ ಆಯ್ಕೆ ಬಗ್ಗೆ ಮಾತನಾಡಿ ಅಂತಿಮಗೊಳಿಸಲು ಸೂಚನೆ ನೀಡಿದ್ದಾರೆ. ಯಾವ ಮಾನದಂಡದ ಮೇಲೆ ಎಂಎಲ್ಸಿ ಆಯ್ಕೆ ಮಾಡ್ತಾರೆ ವರಿಷ್ಠರು? 4 ಸ್ಥಾನಕ್ಕೆ 40 ಆಕಾಂಕ್ಷಿಗಳು. ಸಿಎಂ ಡಿಸಿಎಂ ಖರ್ಗೆ ಕೋಟಾದಡಿ ಆಯ್ಕೆಯಾಗೋದ್ಯಾರು? ವಿಧಾನ ಪರಿಷತ್ನ 4 ಸ್ಥಾನಕ್ಕಾಗಿ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಎಂಎಲ್ಸಿ ಆಗಲು ಲಾಬಿ ಮಾಡ್ತಿದ್ದಾರೆ. ಆದರೆ ಪಕ್ಷದ ವರಿಷ್ಠರು ಮಾತ್ರ ಸಿಎಂ ಡಿಸಿಎಂ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಕೋಟಾದಡಿಯಲ್ಲಿ ತಲಾ ಒಬ್ಬರನ್ನ ಆಯ್ಕೆ ಮಾಡಲು ನಿರ್ಧರಿಸಿದ್ದಾರೆ. ಹೀಗಾಗಿ ವರಿಷ್ಠರು ಇದೀಗ ಅಂತಿಮ ಸುತ್ತಿನ ಮಾತುಕತೆ ಮಾಡಿದ್ದು ಶೀಘ್ರದಲ್ಲೇ ನೂತನ ಸದಸ್ಯರನ್ನ ಆಯ್ಕೆ ಮಾಡಲು ಮುಂದಾಗಿದ್ದಾರೆ. ಹಾಗಾದ್ರೆ ನೂತನವಾಗಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುವ ಸದಸ್ಯರ ಸಂಭಾವ್ಯ ಪಟ್ಟಿ ಹೀಗಿದೆ. ಸಿಎಂ ಸಿದ್ದರಾಮಯ್ಯನವರು ಒಕ್ಕಲಿಗ ಸಮುದಾಯದ ಬಿಎಲ್ ಶಂಕರ್, ದಲಿತ ಸಮುದಾಯದಡಿ ಜಿಜಿ ಸಾಗರ್, ಪತ್ರಕರ್ತ ಶಿವಕುಮಾರ್ ಹಾಗೂ ಈಡಿಗ ಸಮುದಾಯದ ದಿನೇಶ್ ಅಮೀನ್ ಮಟ್ಟೂರನ್ನ ಪರಿಷತ್ ಚುನಾವಣೆಗೆ ಇಳಿಸಲು ಮುಂದಾಗಿದ್ದಾರೆ. ಇನ್ನು ಡಿಸಿಎಂ ಒಬ್ಬರು ಒಕ್ಕಲಿಗ ನಾಯಕರಾದ ರಘುನಂದನ್ ರಾಮಣ್ಣ ಹಾಗೂ ವಿನಯ್ ಕಾರ್ತಿಕ್ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಸಿಎಂ ಮತ್ತು ಡಿಸಿಎಂ ತಮ್ಮ ಪ್ರಿಯಾರಿಟಿ ಲಿಸ್ಟ್ ಹೀಗೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಯುಬಿ ವೆಂಕಟೇಶ್ ಅವರ ಹೆಸರನ್ನ ಸೂಚಿಸಿದ್ದಾರೆ. ಇಷ್ಟು ಜನರಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಲ್ಲದೆ ಅತಿ ಶೀಘ್ರದಲ್ಲೇ ನೂತನ ಸದಸ್ಯರೇ ಆಯ್ಕೆಯಾಗುವುದು ಸಹ ಬಹುತೇಕ ಖಚಿತವಾಗಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.